ನಮಸ್ಕಾರ ಎಲ್ಲ ಕಮಲಗರ್ ತಾಲೂಕ್ ಮಂದಿಗೂ ವೆಲ್ಕಮ್ ಟು ನನ್ನ ದೇಸಿ ಬ್ಲಾಗ್. ಈಗ ಇವತ್ತು ನಾವು ನಡೆದಿದ್ದೇವೆ ಔರಾದ್ ಹೋಯ್ತಾ ನೆಂಬಂತಿಕತ್ತು ಎರಡನೇ ಸೋಮವಾರದ ಮತ್ತು ಮಹಾದೇವ ದರ್ಶನ ಮಾಡಿಸ್ಕೋಬೇಕಂತ ಅಲ್ಲಿಂದ ನಾವು ನಡೆದೆವು ಬೆಳ್ಕೊನಿ ಬೆಳ್ಕೊನಿದಿಂದ ಮುಂದೆ ಮತ್ತು ಕರ್ಕಳಪಾಟಿ ಒಳಗೆ ಶಿವನ ಗುಡಿ ದರ್ಶನ ಮಾಡಿಸ್ಬೇಕಂತ ಅಲ್ಲಿ ಹೋಗ್ಲತ್ತಿದ್ದೇವ್ರಿ. ಬರ್ರಿ ನಿಮಗೂ ಆ ಗುಡಿ ದರ್ಶನ ಮಾಡಿಸ್ತಾ ಸುತ್ತಮುತ್ತ ಹಸಿರಿಂದು ಕಾಡಿನಾಗ ಮತ್ತು ಫಸ್ಟ್ ಬಂದ್ರೆ ಅಗ್ನಿಕುಂಡು ಎದುರು ದೇವಿ ಮೂರ್ತಿ ಅದ. ಮತ್ತು ಅದ್ರ ಸ್ವಲ್ಪ ಮುಂದೆ ಹೋದೆವು ಅಂತಂದ್ರೆ ನಾಗಣ್ಣನ ಮೂರ್ತಿ ಅದ ರೀ. ಮತ್ತು ನಾಗಣ್ಣನ ಮೂರ್ತಿ ಅಣಕಿ ಅಲ್ಲಿ ಎದುರು ಹೋದ ಅಣಕಿ ಮತ್ತು ನಮ್ಮ ಗುರುಗಳಾದ ಆಂಜನೇಯರು ಅಂದರೆ ಹನುಮಂದೇವ್ರ ಗುಡಿ ಅದ. ಹನುಮಂದೇವ್ರ ಗುಡಿ ಆಗಣಿಕೆ ಅದ್ರ ಮುಂದೆ ಗಿಡ ಅದ ನೋಡ್ರಿ. ಗಿಡ ಎಷ್ಟು ಚಂದ ಮಾಡಿದ್ರೆ ಗಿಡ ಇತ್ತಂದ್ರೆ ಒಳ್ಳೇದು ಹಸಿರು ಇತ್ತಂದ್ರೆ ಚೆನ್ನಾಗಿ ಅನಿಸ್ತು. ಆಲದ ಮರದ ಅದಕ್ಕೆ ಭೀ ಪೂಜೆ ಮಾಡೋದು. ಮತ್ತು ಇಲ್ಲಿ ಮುಂದೆ ಬಂದ್ರೆ ಮುಂದೆ ನಮ್ಮ ನಂದಿ ಮಹಾರಾಜರು ಅಂದ್ರೆ ಮುಂದೆ ಶಿವಲಿಂಗ ಇರಬೇಕಾ. ಮತ್ತು ಶಿವಲಿಂಗ ದರ್ಶನ ಮಾಡ್ಕೋರಿ. ಶಿವ ನಿಮಗೆಲ್ಲ ಒಳ್ಳೇದು ಮಾಡಲಿ. ಈ ಶ್ರಾವಣ ಸೋಮ ನಿಮ್ದು ಆಕಾಂಕ್ಷೆಗಳೆಲ್ಲ ಮುಂದೆ ಒಳ್ಳೇದಾಗಲಿ. ಮತ್ತು ಈ ಕಡೆ ಬರ್ರಿ, ನಮ್ಮ ಡಾಕ್ಟರ್ ಚನ್ನಬಸವಪಟ್ಟರು ನನ್ನ ಆರಾಧ್ಯ ದೇವರು. ಮತ್ತು ಇಲ್ಲಿ ಹಾಗೆ ಅನ್ನಪ್ರಸಾದ ನಡೀತಿತ್ತು. ಶಿವಶರಣರ ಭೂಮಿ ರೀ. ಅನ್ನಪ್ರಸಾದ ಕೊಡೋದು ನಮ್ಮ ಧರ್ಮದ. ಆ ಅನ್ನಪ್ರಸಾದ ನಡೀತಿತ್ತು. ನಮ್ಮ ದೋಸ್ತ ಪ್ರಸಾದ ತೊಗೊಂಡು ನಾನು ಪ್ರಸಾದ ತೊಗೊಂಡಿದ್ದೆ. ಮತ್ತು ಬರೋ ಸುತ್ತಮುತ್ತಿನ ನೋಡ್ರಿ ಎಲ್ಲ ರೀತಿ ಒಳ್ಳೇದು ಹಸಿರದ ಮುಂದೆ ಹೋಗ್ಲತ್ತ ರೋಡ್ ಅದ. ಈ ಸೈಡ್ ಸುತ್ತಮುತ್ತ ಹೊಲಗಳವ, ಗಿಡ ಗಂಟೆಗಳವ. ಅದೇ ರೀತಿ ಈ ವಿಡಿಯೋ ನಿಮಗೆ ಪಸಂದ್ ಬಿದ್ದರೆ ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಮ ಸಪೋರ್ಟ್ ಇತ್ತಂದ್ರೆ ಈ ಗುಡಿಗಳ ಇತಿಹಾಸ ಬಗ್ಗೆನೂ ತಿಳ್ಕೊಂಡು ನಿಮಗೆ ಹೇಳುವಂಥ ಕೆಲಸ ಮಾಡ್ತೀನಿ. ಧನ್ಯವಾದಗಳು. ಹರ ಹರ ಮಹಾದೇವ್. ಜೈ ಬಸವಣ್ಣ.